ಬೇಸರದ ಸಂಗತಿ, ಚಿಂತಾಜನಕ ಸ್ಥಿತಿಯ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ದೇವಸ್ಥಾನಕ್ಕೆ ಹೋದ್ರೆ ಸಾಕು, ಅಲ್ಲಿ ದೇವ್ರು ಬಂದ್ಬಿಡುತ್ತೆ ಮೈ ಮೇಲೆ. ಅವನು ಮನುಷ್ಯರ ಮೇಲೆ ದೇವ್ರು ಬರೋದನ್ನು ನಂಬೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಈ ದಿನ ನಿಮ್ಮ ಜೊತೆ ಒಂದು ಬೇಸರದ ಸಂಗತಿ, ಚಿಂತಾಜನಕ ಸ್ಥಿತಿಯ ಒಂದು ವಿಷಯವನ್ನು ನಿಮ್ಮ ಜೊತೆ ಹಂಚ್ಕೊತೀನಿ. ಮಾಡ್ರನ್ ಗಂಡ, 2 ಮಕ್ಕಳ ತಂದೆ, ಯಾವ ರೀತಿ ಸಮಸ್ಯೆ ಬಂದಿದೆ ಅಂದರೆ, ಸಡನ್ನಾಗಿ ಹೆಂಡತಿಯ ಮೇಲೆ ದೇವ್ರು ಬರೋಕ್ಕೆ ಪ್ರಾರಂಭ ಆಗಿದೆ. ಅವನು ಮನುಷ್ಯರ ಮೇಲೆ ದೇವ್ರು ಬರೋದನ್ನು ನಂಬೋದಿಲ್ಲ. ಅವನು ವಿದ್ಯಾವಂತ, ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಧ್ಯಾನ ಇದನ್ನೆಲ್ಲ ಅಭ್ಯಾಸ ಮಾಡ್ತಾನೆ, ವಿಪಸ್ಸನ ಮೆಡಿಟೇಷನ್ಸ್ ಇದನ್ನೆಲ್ಲ ಮಾಡಿದ್ದಾನೆ. ಅವ್ನು ನೆನ್ನೆ ಫೋನ್ ಮಾಡಿಬಿಟ್ಟು, ನಾನು ನಿಮ್ಮ ಜೊತೆ ನಿಮ್ಮ ವಿಡಿಯೋಗಳೆಲ್ಲ ನೋಡಿದ ಮೇಲೆ ನಿಮ್ಮ ಜೊತೆ ಹೇಳ್ಕೋಬೇಕು ಅನಿಸ್ತು, ಹೇಳ್ತಾ ಇದ್ದೀನಿ. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಫ್ಯಾಮಿಲಿಯವರು ಕೂಡ ಈ ವಿಚಾರಗಳನ್ನೆಲ್ಲ ನಂಬಕ್ಕೆ ಹೋಗೋದಿಲ್ಲ. ಆದರೆ ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋದ್ರೆ ಸಾಕು, ಅಲ್ಲಿ ದೇವ್ರು ಬಂದ್ಬಿಡುತ್ತೆ ಮೈ ಮೇಲೆ. ಯಾವ ಹಂತಕ್ಕೆ ಹೋಗಿದೆ ಅಂದರೆ, ಗಂಡ ಅವನೇ ಕೂಡ ನೋಡೋಣ ದೇವ್ರು ಕೇಳೋಣ ಅಂತ, ಏನಮ್ಮ ತಾಯಿ ಏನು ಅಂತ ಕೇಳಿದಾಗ ಅವಳೆಲ್ಲ ಅವನ ವಿಚಾರ ಎಲ್ಲ ಹೇಳ್ತಾಳೆ. ಹೆಂಡ್ತಿಗೆ ಆಲ್ರೆಡಿ ಗೊತ್ತಿರುತ್ತೆ, ನೀರು ದೇವ್ರು ನಂಬಲ್ಲ, ಅದಕ್ಕೆ ನಿನ್ನ ಹೆಂಡತಿ ಮೇಲೆ ನಾನು ಬರ್ತಾಯಿದ್ದೀನಿ, ದೇವಿ ಬರ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಇವನಿಗೆ ಮೇಯ್ನ್ ಪ್ರಾಬ್ಲಮ್ ಏನು ಅಂದರೆ, ಇದು ಮಕ್ಕಳ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಸೊ ಆಮೇಲೆ ನಾನು ಮಾತಾಡ್ತಾ ಹೋದೆ. ಆ್ಯಕ್ಚುಲಿ ಅದು ಆಡಿಯೋ ಹಾಕೋಕ್ಕಾಗಲ್ಲ ಪಾಪ, ತುಂಬ ನೋವಾಗುತ್ತೆ. ನಾನು ಬರೀ ವ್ಯೂಸ್ಗೋಸ್ಕರ ಹಾಕಬೇಕು ಅಂತ ನಾನು ಹಾಕಕ್ಕೆ ಹೋಗೋದಿಲ್ಲ. ಅವ್ನು ಹೇಳಿದ್ರು, ಗುರುಜಿದು ಎಫೆಕ್ಟ್ ಆಗುತ್ತೆ, ಜನಗಳಿಗೆ ತಿಳುವಳಿಕೆ ಬರುತ್ತೆ, ಆದರೆ ನಂಗೆ ತುಂಬ ಅವಮಾನ ಆಗುತ್ತೆ, ಬೇಡ ಅಂತ ಕೇಳ್ಕೊಂಡ್ರು. ಅದಕ್ಕೆ ಆಡಿಯೋ ಹಾಕಲ್ಲ, ನೆನ್ನೆ ಮಾತಾಡಿರ್ತಕ್ಕಂಥ ವಿಚಾರ. ಸೊ ಹಾಗೇ ನಾನು ಕ್ವಶನ್ಸ್ ಕೇಳ್ತಾ ಹೋದಾಗ, ಆ ಹುಡುಗಿ ಚಿಕ್ಕ ವಯಸ್ಸಿನಲ್ಲೇ ಇದ್ದಾಗ ಬೇಕಾದಷ್ಟು ದೆವ್ವ ಬರುವ ದೇವಸ್ಥಾನಗಳಿಗೆ ಹೋಗಿ, ದೇವರು ಬರುವ ದೇವಸ್ಥಾನಗಳಿಗೆ ಅವರ ಅಮ್ಮ ಅಪ್ಪ ಕರ್ಕೊಂಡು ಹೋಗಿ ಅಭ್ಯಾಸ ಮಾಡಿಸಿದರೆ ದೆವ್ವ ಹೇಗೆ ಬರುತ್ತೆ, ದೇವ್ರು ಹೇಗೆ ಬರುತ್ತೆ ಅನ್ನತಕ್ಕಂಥದ್ದನ್ನು. ಸೊ ಮಕ್ಕಳ ಮೇಲೆ ದೇವ್ರು ಬರತಕ್ಕಂಥ ಪದ್ಧತಿ ಇನ್ನೂ ಇದೆ. ಚಿಕ್ಕ ಮಕ್ಕಳ ಮೇಲೆ ದೇವ್ರು ಬರುತ್ತೆ, ಅದನ್ನು ನಂಬ್ತಾರೆ. ಅದೊಂದು ವಿಡಿಯೋ ಹಾಕ್ತೀನಿ ನೋಡಿ. ನೋಡಮ್ಮ, ಮತ್ತೆ ಟಮಾಟೆ ಹಣ್ಣು ಹಾಕಿ ಚೆನ್ನಾಗಾಗ್ತಾವ. ನೋಡಮ್ಮ, ಗೊಬ್ಬರ ಇಟ್ಟಿವಿ, ಔಷಧ ಹೊಡೆದಿವಿ, ರೇಟ್ ಸಿಕ್ಕುತ್ತೇನಮ್ಮ. ನೋಡಮ್ಮ, ಗಾಣೆಗಟ್ಟಿಗೆ ಹೋಗೋಣ ಅಂತ ಇದೀವಿ, ಮತ್ತೆ ಊಡೆಮ್ಗೆ ಹೋಗೋಣ, ಗಾಣೆಗಟ್ಟಿಗೆ ಹೋಗೋಣ. ಗಾಣೆಗಟ್ಟಿಗೆ ಹೋಗೋಣ ನಮ್ಮ. ಅಲ್ಲೇ ಕೂಲ್ ತೆಗ್ಸ್ಬೇಕೇನಮ್ಮ ನಾವು. ಬೇಡ ನಮ್ಮ ಊಡೆಮ್ಗೆ ಬೇಡ, ಗಾಣೆಗಟ್ಟಿಗೆ ಹೋಗ್ಬೇಕಾ? ಗಾಣೆಗಟ್ಟಿಗೆ ಹೋಗ್ತೀವಳಮ್ಮ. ಏನಮ್ಮ, ಹೋಳಿಗೆಡೆ ಮಾಡಿಕೊಂಡು ಗಾಣೆಗಟ್ಟಿಗೆ ಹೋಗ್ತೀವಿ. ಹೋಳಿಗೆಡೆ ಮಾಡ್ಲೇನಮ್ಮ? ಚೆನ್ನಾಗಿ ಎತ್ತಿ ಕೊಡ್ತೀಯ ನಮ್ಮ ಇನ್ಮೇಲೆ, ಚೆನ್ನಾಗಿ ಎತ್ತಿ ಕೊಡ್ತೀಯ. ಎಷ್ಟು ಮುಗ್ಧತೆ ಇದೆ ಆ ಮಗು ಮೇಲೆ. ಆ ಮಗು ದೇವತರ ಆಡುತ್ತೆ, ಇದನ್ನೆಲ್ಲ ನಂಬ್ತಾರೆ. ಬೆಳೆಯೋಕೆ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಆಮೇಲೆ ಒಂದು ಎಷ್ಟು ಸೊಗಸಾಗಿದೆ ಅಂದರೆ, ನೀವು ಚಿಂತನೆ ಮಾಡ್ತಾ ಹೋಗಿ, ತಮಿಳ್ನಾಡಿನ ಕಡೆ ಜಾಸ್ತಿ ಹೆಣ್ಮಕ್ಳ ಮೇಲೆ ಬೇಕಾದಷ್ಟು ದೇವ್ರು ಬರ್ತಾ ಇರುತ್ತೆ.
ಮತ್ತು ಈ ನಾರ್ತ್ ಕರ್ನಾಟಕ ಕಡೆ ಜಾಸ್ತಿ ಹೆಣ್ಮಕ್ಳ ಮೇಲೆ ದೆವ್ವ ಬರುತ್ತೆ, ದೇವ್ರು ಬರುತ್ತೆ. ಇದೇ ರೀತಿ ನೋಡಿ, ಈ ವಿಡಿಯೋಗಳನ್ನೆಲ್ಲ ನೋಡಿ 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 ಈ ಅಮ್ಮನ ಮೇಲೆ ದೆವ್ವ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ಹೆಂಡತಿ ಮೇಲೆ. ನೋಡಿ ಎಂಥ ವಿಷಯ ಅಂದರೆ ಸೈಕಲಾಜಿಕಲ್ ಎಫೆಕ್ಟು ಮನಸ್ಸು ಮೇಲೆ ಹೇಗೆ ಬೀರುತ್ತೆ ಅನ್ನೋದಕ್ಕೆ ಅದೊಂದು ಸಾಕ್ಷಿ. ಚಿಕ್ಕದ್ರಲ್ಲೇ ಅಮ್ಮ ಅಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗಿ ಅಭ್ಯಾಸ ಆಗಿತ್ತು, ದೇವ್ರು ಬರೋ ದೇವಸ್ಥಾನ, ದೆವ್ವ ಬರೋ ದೇವಸ್ಥಾನ ಎಲ್ಲ ಅಭ್ಯಾಸ ಆಗಿತ್ತು. ಈಗ ಒಂದು 2 ಮಕ್ಕಳಾಯಿತು. ಅದಾದಮೇಲೆ ಆ ಅಮ್ಮ ವೀಡಿಯೋಗಳನ್ನು ನೋಡಿ ನೋಡಿ ಮೊಬೈಲ್ನಲ್ಲಿ ಒಂದು ಸಿನಿಮಾದಲ್ಲಿ ನೋಡ್ತೀವಲ್ಲ, ನಾಗವಲ್ಲಿ ಅಂತ, ಆಪ್ತಮಿತ್ರ ಸಿನಿಮಾ, ಆ ಸಿನಿಮಾದಲ್ಲಿ ಹೇಗೆ ಅವಳು ದೇಹದ ಮೇಲೆ ಆಹ್ವಾನ ಮಾಡ್ಕೋತಾಳೋ ಆ ರೀತಿ ಇವಳು ದೇವರನ್ನು ದೇಹದ ಮೇಲೆ ಆಹ್ವಾನ ಮಾಡ್ಕೊಂಡಿದ್ದಾಳೆ. ಈಗ ಅದೊಂದು ಸೈಕಲಾಜಿಕಲ್ ಡಿಸಾರ್ಡರ್ ಆಗಿ ಎಫೆಕ್ಟ್ ಆಗಿದೆ, ಮಾನಸಿಕ ಕಾಯಿಲೆಯಾಗಿ ಕನ್ವರ್ಟ್ ಆಗಿದೆ. ಈಗ ಮನೆಯಲ್ಲಿ ಬೆಳಿಗ್ಗೆ ಪೂಜೆ ಮಾಡ್ತಾಳೆ, ಮಧ್ಯಾಹ್ನ ಪೂಜೆ ಮಾಡ್ತಾಳೆ, ಸಂಜೆ ಪೂಜೆ ಮಾಡ್ತಾಳೆ. ಗಂಡ ಮನೆಯಿಂದ ಹೊರಗಡೆ ಕೆಲಸಕ್ಕೆ ಆಫೀಸ್ಗೆ ಹೋದ ಅಂದರೆ ಇವಳು ಬರೀ ಮೊಬೈಲಲ್ಲಿ ದೇವರು ಬರತಕ್ಕಂಥ ವೀಡಿಯೋಗಳನ್ನೇ ನೋಡ್ತಾ ಇರೋದು. ಅವನು ಹೇಳ್ದ, ಗುರೂಜಿ ನನ್ನ ನಂಬರ್ಗೂ ಅವಳ ನಂಬರ್ಗೂ ಲಿಂಕ್ ಇದೆ, ಅವಳು ಏನೇನು ನೋಡ್ತಾಳೆ ನನಗೆಲ್ಲ ಗೊತ್ತಾಗುತ್ತೆ, ನನಗೆ ಭಯ ಆಗ್ತದೆ. ದಿನ ಒಂದು 10 ವೀಡಿಯೋ 15 ವೀಡಿಯೋಗಳನ್ನು ದೇವರು ಬರೋ ವೀಡಿಯೋಗಳನ್ನೇ ನೋಡ್ತಾ ಇರ್ತಾಳಂತೆ. ಇದು ಇಂಪಾರ್ಟೆಂಟ್ ಪಾಯಿಂಟು. ಯಾಕೆ ನಾನು ಕ್ವಶನ್ಸ್ ಆಗ್ತಾ ಹೋದ ಎಲ್ಲ ಪಾಪ ರಿವೀಲ್ ಮಾಡ್ತಾ ಹೋದ. ಈಗ ನೋಡಿ ಏನು ಮಾಡಬೇಕು ಅದು ನೋಡಿ ನೋಡಿ ಸಡನ್ನಾಗಿ ಏನು ಮಾಡೋದು. ಈಗ ನಾನು ಹೇಳಿದೆ, ನೋಡಪ್ಪ ಸ್ವಲ್ಪ ದಿನ ಬೇರೆ ಟೆಕ್ನಿಕ್ ಕೊಟ್ಟಿದ್ದೀನಿ, ಸ್ವಲ್ಪ ದಿನ ಹೊರಗಡೆ ಕರ್ಕೊಂಡೋಗು, ಸ್ವಲ್ಪ ದುಡ್ಡು ಖರ್ಚಾರು ಪರವಾಗಿಲ್ಲ, ಮಾಟ ಮಂತ್ರ ದೇವ್ರ ಪೂಜೆ ಅವೆಲ್ಲ ಮಾಡೋಕ್ಕೆ ಹೋಗಬೇಡ, ಅದೇ ದುಡ್ಡನ್ನ ನೀನು ಸ್ವಲ್ಪ ಪ್ರವಾಸಕ್ಕೆ ಹೊರಗಡೆ ಕರ್ಕೊಂಡೋಗು, ನೇಚರಿಗೆ ಕರ್ಕೊಂಡೋಗು, ಗಂಡ ಹೆಂಡತಿ ಏಕಾಂತವಾಗಿ ಚೆನ್ನಾಗಿರಿ, ಪ್ರಕೃತಿ ಬಗ್ಗೆ ಮಾತಾಡು, ಅಲ್ಲಿ ಮೊಬೈಲೆಲ್ಲ ಅವಾಯ್ಡ್ ಮಾಡು, ಕೆಲವು ಬೇರೆ ಬೇರೆ ಟಿಪ್ಸ್ ಎಲ್ಲ ಕೊಟ್ಟಿದ್ದೀನಿ. ಅದಾಗಿಲ್ಲ ಅಂದರೆ ನೀನು ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಬೇಕು, ಅಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇದ್ರ ಮುಂದಕ್ಕೆ ಇದು ಜಾಸ್ತಿ ಆಗುತ್ತೆ ಅಂತ. ಅವನು ಹೇಳ್ತಾನೆ, ಆಯಿತು ಗುರೂಜಿ, ನಾನು ಸೈಕ್ಯಾಟ್ರಿಸ್ಟಾಗಿ ಕರ್ಕೊಡೋದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಜನಗಳಿಗೆಲ್ಲ ಗೊತ್ತಾಗುತ್ತೆ, ಇವಳು ಬರೋದಿಲ್ಲ, ಅವಾಗ ಇನ್ನೂ ದೇವ್ರು ಜಾಸ್ತಿ ಬಂದಂಗೆ ಆಟ ಆಡ್ತಾಳೆ, ನನಗೆ ಭಯ ಆಗ್ತಾ ಇದೆ, ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ಜನಗಳಿಗೆ ಸಂಬಂಧಿಕರು ಅವ್ರಿಗೆ ಗೊತ್ತಾಗ್ಬಿಟ್ರೆ ದೇವ್ರು ಬರೋದು ತುಂಬ ನಮ್ಮನ್ನು ಕೀಳಕ್ಕೆ ಕಾಣ್ತಾರೆ, ಸಮಾಜದಲ್ಲಿ ಒಂಥರ ಆಗ್ತಾಯಿದೆ ನನಗೆ ಅಂತ ಪಾಪ ಅವನು ತುಂಬ ಉದ್ವೇಗದಲ್ಲಿ, ನೋವಿನಲ್ಲಿ, ಸಂಕಟದಲ್ಲಿ ಮಾತಾಡ್ತಾನೆ. ನೋಡಿ ಇದಕ್ಕೆಲ್ಲ ಕಾರಣ ಏನು? ಮೂಲ ಉದ್ದೇಶವೇ ಈ ಮಾಧ್ಯಮಗಳು. ಕೆಲವು ಯೂಟ್ಯೂಬ್ ಚಾನಲ್ಗಳಲ್ಲಂತೂ ಕೂರಿಸ್ಕೊಂಡು ದೇವ್ರು ಬಂದಂಗೆ ಆಟ ಆಡಿಸೋದು, ದೇವ್ರ ಜೊತೆ ಮಾತಾಡೋದು, ದೆವ್ವಗಳನ್ನೆಲ್ಲ ತೋರಿಸೋದು, ಏನೇನೆಲ್ಲ ಮಾತಾಡೋದು, ಈ ರೀತಿಯಾದ ವಿಷಯಗಳನ್ನು ತಮ್ಮ ಸ್ವಾರ್ಥಕ್ಕಾಗಿ, ಯಾವುದೋ ಸ್ವಲ್ಪ ಹಣದ ಆಸೆಗಾಗಿ ಏನು ಮಾಡ್ತಾರೆ, ಬಿತ್ತುತ್ತಾ ಇರ್ತಾರೆ. ನಿಮ್ಗೆ ಗೊತ್ತಾಗಲ್ಲ, ಆರಾಮಾಗಿ ಹೇಳಿ ಬಿಟ್ಬಿಡ್ತೀರಾ. ಆದರೆ ತುಂಬ ಮನಸ್ಸುಗಳು, ಈ ರೀತಿಯಾದ ಸೂಕ್ಷ್ಮ ಮನಸ್ಸುಗಳಿವೆ. ಆ ಮನಸ್ಸುಗಳು ನೋಡ್ತಾ ನೋಡ್ತಾ ಸ್ವಲ್ಪ ದಿನ ಆದಮೇಲೆ ಈ ಅಮ್ಮನ 2 ಮಕ್ಕಳಾದ ಮೇಲೆ ದೇವ್ರು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಚಿಕ್ಕ ವಯಸ್ಸಿನಲ್ಲಿ ನೋಡಿರ್ತಕ್ಕಂಥ ವಿಚಾರಗಳೆಲ್ಲವನ್ನು ನೋಡಿದ ಮೇಲೆ ಸಾಂಸಾರಿಕ ಸಮಸ್ಯೆನೋ, ಸೈಕಾಲಜಿಕಲ್ ಸಮಸ್ಯೆನೋ, ಹಾರ್ಮೋನ್ ಸಮಸ್ಯೆನೋ, ಪರಿಸ್ಥಿತಿ ಸಮಸ್ಯೆಯೋ ಗೊತ್ತಿಲ್ಲ. ಆದರೆ ಈಗ ದೇವ್ರು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ದೇವ್ರು ಬರೋಕ್ಕೆ ಶುರು ಆಗಬೇಕು ಅಂದರೆ ಮಧ್ಯಾಹ್ನ ದೇವ್ರು ಬರೋದನ್ನೆಲ್ಲ ನೋಡಿದ್ದಾಳೆ, ದೇವ ಬರೋದನ್ನೆಲ್ಲ ನೋಡಿದ್ದಾಳೆ. ಬೆಂಗಳೂರಿಗೆ ಬಂದು ಮಾಡ್ರನ್ ಗಂಡನ ಜೊತೆ ಬದುಕನ್ನು ಸಾಗಿಸುವಾಗ ಅವಳ ಮೇಲೆ ದೇವರು ಬರುತ್ತಾ ಇದೆ ಅಂದರೆ ಯೋಚನೆ ಮಾಡಿ ನೋಡಿ, ನಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿದೆ, ನಮ್ಮ ಮಾಧ್ಯಮಗಳ ವ್ಯವಸ್ಥೆ ಹೇಗಿದೆ, ಎಷ್ಟೊಂದು ಪ್ರಭಾವ ಬೀರ್ತಾ ಇದೆ. ಆ ಮಗು ಮೇಲೆ ದೇವ್ರು ಬರುತ್ತೆ, ಆ ವಿಡಿಯೋ ನೋಡಿದ್ರಲ್ಲ, ಒಬ್ಬ ವ್ಯಕ್ತಿ ಮೇಲೆ ಹೆಂಗೆ ದೇವ್ರು ಬರುತ್ತೆ, ನರಸಿಂಹಸ್ವಾಮಿ ದೇವ್ರು ಬರುತ್ತೆ, ಆ ವಿಡಿಯೋ ನೋಡಿ. ದೆವ್ವ ಓಡ್ಸಕ್ಕೆ ಹೆಂಗೆ ಮಾಡ್ತಾರೆ ಆ ವಿಡಿಯೋ ನೋಡಿ. ಅರ್ಥ ಆಗ್ತಿದೆಯಾ? ಅಂದರೆ ಇದು ಸುಮ್ಮನೆ ಒಂದು 3 ಶಾಂಪಲ್ ವೀಡಿಯೋಗಳು ನಿಮ್ಗೆ ಆಗ್ತಾ ಇದ್ದೀನಿ. ಈ ಥರ ರಾಶಿ ವೀಡಿಯೋಗಳು ಇನ್ಸ್ಟಾಗ್ರಾಮಲ್ಲಿ ಬರ್ತಾ ಇದೆ, ಯೂಟ್ಯೂಬಲ್ಲಿ ಬರ್ತಾ ಇದೆ. ಇನ್ಸ್ಟಾಗ್ರಾಮೇನೋ ಶಾರ್ಟ್ ಆಗಿರುತ್ತೆ, ಯೂಟ್ಯೂಬಲ್ಲಿ ಲಾಂಗ್ ಆಗಿರುತ್ತೆ. ಕೆಲವು ಮೀಡಿಯಾಗಳಲ್ಲಿ ಕೂರಿಸ್ಕೊಂಡು ದೇವ್ರು ಬರ್ಸ್ಕೊಂಡು ಅಲ್ಲಿ ಭಾಷಣ ಮಾಡಿಸ್ತಾರೆ, ಅಲ್ಲಿ ಮಾತಾಡ್ತಾರೆ. ಇದೆಲ್ಲ ಮೌಢ್ಯಗಳು. ಇದನ್ನು ನಾವು ಸಗಟಾಗಿ ಧಿಕ್ಕರಿಸಬೇಕು. ಇಲ್ಲದಿದ್ದರೆ ಮುಂದಿನ ಪೀಳಿಗೆಗಳ ಮೇಲೆ ತುಂಬ ಪ್ರಭಾವ ಬೀರುತ್ತೆ. ಯಾಕೆ ಅಂದರೆ ಪ್ರತಿಯೊಂದು ಮಕ್ಕಳುಗಳು ಕೂಡ ಮೊಬೈಲಲ್ಲಿರ್ತಾರೆ.
ಅಪ್ಪ ಅಮ್ಮನ ಕೆಲಸ ಇದ್ದರೆ ಮಕ್ಳಿಗೆ ಮೊಬೈಲ್ ಕೊಟ್ಬಿಡ್ತಾರೆ, ಅಥವಾ ಅವ್ರ ಮೊಬೈಲ್ ಸಿಕ್ಕೇ ಸಿಗುತ್ತೆ. ಮೊಬೈಲೆಲ್ಲ ನೋಡ್ತಾ ಇರ್ತಾರೆ, ಅವರ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಗ್ತಾ ಇರುತ್ತೆ. ಎಕ್ಸೈಟ್ಮೆಂಟಲ್ಲಿ ಏನು ಮಾಡ್ತಾರೆ ಅವರು, ಇದು ಸತ್ಯ ಅಂತ ನಂಬಿಡ್ತಾರೆ. ಚಿಕ್ಕ ಮಗು ಅಲ್ವಾ, ನಾವು ಮನಸ್ಸಿಗೆ ಏನು ಫೀಡ್ ಮಾಡ್ತೀವೋ ಅದು ಆಳವಾಗಿ ಹೋಗುತ್ತೆ. ನಾವು ಮೌಢ್ಯತೆಯ ಬೀಜಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತುತ್ತಾ ಇದ್ದೀವಿ. ಮಾಧ್ಯಮದ ಮುಖಾಂತರ ಕೇರ್ಫುಲ್ಲಾಗಿರಿ. ಈ ರೀತಿ ದೇವರು ಬರತಕ್ಕಂಥ ವಿಡಿಯೋಗಳನ್ನು ಮಕ್ಕಳಿಗೆ ತೋರಿಸ್ಬೇಡಿ. ದೆವ್ವ ಬರತಕ್ಕಂಥ ವಿಡಿಯೋಗಳನ್ನು ಮಕ್ಕಳಿಗೆ ತೋರಿಸ್ಬೇಡಿ. ದೇವರು ಬರತಕ್ಕಂಥ ದೇವಸ್ಥಾನಗಳಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಬೇಡಿ. ನಾನು ಇದನ್ನು ಪದೇ ಪದೇ ಬೇಕಾಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಾನು ಯಾಕೆ ಇದನ್ನು ಇವತ್ತು ಈ ವಿಡಿಯೋ ಮಾಡಿದೆ ಅಂದರೆ, ನಿಜವಾಗ್ಲೂ ನನಗೇ ಒಂಥರ ಕೌನ್ಸಿಲರ್ಗೆ ಒಂಥರ ನೋವಾಯಿತು. ಯಾಕೆಂದರೆ ಅವನ ಪರಿಸ್ಥಿತಿ, ಏನು ಮಾಡೋಕ್ಕಾಗ್ತಾಯಿಲ್ಲ. ಮನೇಲಿ ಕುಳಿತು ದೇವ್ರು ಬಂದಂಗೆ ಆಡ್ದಾಗ ಏನು ಮಾಡೋದು? ದೆವ್ವ ಬಂದ್ರೇನೆ ಮಾಟ ಮಂತ್ರದಿಂದ ಕರ್ಕೊಂಡೋಗಿ ಹೋಗಿಸ್ಬೋದು. ದೇವರೇ ಬಂದುಬಿಟ್ಟಿದ್ರೆ, ನಾನು ದೇವರು, ನಾನು ದೇವಿ, ನಿನಗೆ ಹೇಳ್ತಾ ಇದ್ದೀನಿ ಮಗು ಅಂತ. ಬೆಳಗ್ಗೆ ಪೂಜೆ, ಮಧ್ಯಾಹ್ನ ಪೂಜೆ, ಸಂಜೆ ಪೂಜೆ, ಬೇಕಾದಾಗ ದೇವ್ರು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ದೇವಸ್ಥಾನಕ್ಕೆ ಹೋದರೆ 100% ದೇವ್ರು ಬರುತ್ತೆ. ಅವಳು ಹಠ ಮಾಡ್ತಾಳೆ, ದೇವಸ್ಥಾನಕ್ಕೆ ಹೋಗಬೇಕು, ದೇವಿ ದೇವಸ್ಥಾನಕ್ಕೆ ಹೋಗಬೇಕು, ನನ್ನ ಮೇಲೆ ದೇವಿ ಬಂದಿದ್ದಾಳೆ, ಅದಕ್ಕೆ ಆರಾಧನೆ ಮಾಡಬೇಕು, ನಿನಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಮಗು ಅಂತ ಮಾತಾಡ್ತಾಳಂತೆ. ಸಿ ಎಂಥ ಮನಸ್ಥಿತಿ ಇದೆಯಲ್ವಾ? ಅದಕ್ಕೆ ಈ ವಿಡಿಯೋ ಮುಖಾಂತರ ನಾನು ದಯವಿಟ್ಟು ನಿಮ್ಮಲ್ಲಿ ನಾನು ಬೇಡ್ಕೋತೀನಿ, ನೀವು ನಿಜವಾಗಲೂ ಒಂದು ಸಮಾಜದಲ್ಲಿ ಒಂದು ಸುಧಾರಣೆ ತರಬೇಕು ಅಂದರೆ ಈ ಮೂರ್ಖ ಮಾಧ್ಯಮಗಳಲ್ಲಿ ಬರತಕ್ಕಂಥ ಕೆಲವಾರು ದೇವರ ವಿಚಾರಗಳನ್ನು ಮಕ್ಕಳಿಗೆ ತೋರಿಸಬೇಡಿ, ನೀವು ನೋಡಬೇಡಿ. ನೀವು ನಂಬುವುದಾದರೆ ನಿಮ್ಮ ಮನೆಯ ದೇವರನ್ನು ನಂಬಿ ಪೂಜೆ ಮಾಡಿ, ಕೆಲಸ ಮಾಡಿ, ನೆಮ್ಮದಿಗೂ ನಿದ್ರೆ ಮಾಡಿ, ಒಳ್ಳೆಯ ಊಟ ಮಾಡಿ, ಎಲ್ಲರ ಜೊತೆ ನಗ್ನಗ್ತಾರೆ. ಇದೇ ಆಧ್ಯಾತ್ಮಿಕ ಸಾಧನೆ. ನನ್ನಿಂದ ಯಾರಿಗೂ ನೋವಾಗಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂದರೆ ಅದೇ ದೊಡ್ಡ ಅದ್ಭುತವಾದ ಪೂಜೆ. ನನ್ನಿಂದ ಯಾರಿಗೂ ನೋವಾಗಬಾರ್ದು. ಅರ್ಥ ಆಗ್ತಿದೆಯಾ? ಇದನ್ನೆಲ್ಲ ನಂಬೋಕೆ ಹೋಗ್ಬೇಡಿ. ಇನ್ನೊಂದು ಸರಿ ಈ ವಿಡಿಯೋನ ರಿಪೀಟ್ ಮಾಡ್ಕೊಂಡು ನೋಡಿ. ಆ ಮುಗ್ಧ ಮಗು ಹೇಗೆ ದೇವ್ರು ಬಂದಂಗೆ ಆಡುತ್ತೆ, ದೇವ್ರು ಬಿಡಿಸೋಕ್ಕೆ ಹೇಗೆ ಬಸವಣ್ಣ ಕೆಲಸ ಮಾಡ್ತಾನೆ. ಇನ್ನೊಂದು ವಿಡಿಯೋ ನೋಡಿ, ನರಸಿಂಹ ಸ್ವಾಮಿನೇ ನನ್ನ ಮೇಲೆ ಬಂದಿದೆ ಅಂತ ಅದೇ ರೀತಿ ಕೈಗಳೆಲ್ಲ ಹಿಂಗೆಲ್ಲ ನಾಟಕ ಮಾಡಿಕೊಂಡು ದೇವ್ರು ಬರೋದನ್ನು ನೋಡಿ. ಥ್ಯಾಂಕ್ ಯು.